ನಿನ್ನ ಕನಸೇನೋ, ನಿನ್ನ ಡ್ರೀಮ್ ಏನೋ, ಈ ಡ್ರೀಮ್ ಅನ್ನೋದು ಬಹುದೊಡ್ಡ ಶಬ್ದ. ಈ ಜಗತ್ತನ್ನ ಬದಲಾಯಿಸೋ ಪದ ಅಂದ್ರೆ ಅದು ಡ್ರೀಮ್. ಈ ಕನಸೆ ಎಷ್ಟೋ ಬಡ ವಿದ್ಯಾರ್ಥಿಗಳ ಬದುಕನ್ನೇ ಬದಲಾಯಿಸ್ಬಿಟ್ಟಿದೆ. ಈ ಜಗತ್ತಲ್ಲಿ ನೀನ್ ನೋಡ್ತಿರೋ ಪ್ರತಿ ಒಳ್ಳೆ ವಿಚಾರ ಇನ್ನೊಬ್ಬರ ಡ್ರೀಮ್. ನಿನ್ನ ಡ್ರೀಮ್ ಏನೋ, ವಾಟ್ಸ್ ಯುವರ್ ಡ್ರೀಮ್? ಮನುಷ್ಯ ಕೆಲಸ ಮಾಡಲ್ಲ, ಆದ್ರೆ ಆತನಲ್ಲಿರೋ ಡ್ರೀಮ್ ಕೆಲಸ ಮಾಡೋ ರೀತಿ ಮಾಡುತ್ತೆ. ನೀನೊಬ್ಬ ವಿದ್ಯಾರ್ಥಿಯಾಗಿ ನಿನ್ನ ಡ್ರೀಮ್ ಕ್ಲಾಸ್ ಟಾಪರ್ ಆಗಿದ್ರೆ ನಿನ್ನ ಪ್ರಯತ್ನ ಕ್ಲಾಸ್ ಟಾಪರ್ ಲೆವೆಲ್ ನಲ್ಲೇ ಇರುತ್ತೆ. ಅದೇ ನಿನ್ನ ಡ್ರೀಮ್ ಡಿಸ್ಟ್ರಿಕ್ಟ್ ಲೆವೆಲ್ ಟಾಪರ್ ಆಗ್ಬೇಕು ಅಂತ ಇದ್ರೆ ನಿನ್ನ ಪ್ರಯತ್ನ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲೇ ಇರುತ್ತೆ. ಅದೇ ನಿನ್ನ ಡ್ರೀಮ್ ಸ್ಟೇಟ್ ಟಾಪರ್ ಆಗ್ಬೇಕು ಅನ್ನೋದಾದ್ರೆ ನಿನ್ನ ಎಫರ್ಟ್ ಸ್ಟೇಟ್ ಲೆವೆಲ್ ನಲ್ಲಿರುತ್ತೆ. ಯಾವ ವಿದ್ಯಾರ್ಥಿಯ ಕನಸು ಕ್ಲಾಸ್ ಟಾಪರ್ ಆದ್ರೆ ಸಾಕು ಅನ್ನೋರು ಯಾವತ್ತು ಸ್ಟೇಟ್ ಟಾಪರ್ ಆಗೋಕೆ ಸಾಧ್ಯ ಇಲ್ಲ. ನಿನ್ನ ಆಸೆನೆ ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ಬೇಕಾದ್ರೆ ನೀನ್ ಟಾಪರ್ ಆಗೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕ್ಸೋ ಹಾಗೆ ಮಾಡೋದು ಕೇವಲ ಆತನ ಕನಸು, ಡ್ರೀಮ್ ಮಾತ್ರ. ನೀನ್ ಕೇವಲ 50-60% ಖುಷಿ ಪಡ್ತೀಯಾ ಅಂದ್ರೆ ನೀನ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ ತೆಗಿಯೋಕೆ ಸಾಧ್ಯನಾ? ವಾಟ್ಸ್ ಯುವರ್ ಡ್ರೀಮ್? ಒಬ್ಬ ವ್ಯಕ್ತಿಯ ತಾಕತ್ತು ಆತನ ಬ್ಯಾಂಕ್ ಬ್ಯಾಲೆನ್ಸ್ ನಿಂದ ಗೊತ್ತಾಗಲ್ಲ. ಆತನ ತಾಕತ್ತು ಡಿಸೈಡ್ ಮಾಡೋದು ಆತನ ಡ್ರೀಮ್ ಎಷ್ಟು ದೊಡ್ಡದಾಗಿದೆ ಅನ್ನೋದು. ನಿನ್ನ ಕನಸು ಎಷ್ಟು ದೊಡ್ಡದಾಗಿದೆ ಅನ್ನೋದು ಹೇಳುತ್ತೆ ನೀನ್ ಎಷ್ಟು ದೊಡ್ಡ ವ್ಯಕ್ತಿ ಆಗ್ತೀಯಾ ಅನ್ನೋದು. ನೀನ್ ಡೈಲಿ ಜಸ್ಟ್ 1 ಗಂಟೆ ಮನೆಯಲ್ಲಿ ಓದಿ ನೀನ್ ಕ್ಲಾಸ್ ಟಾಪರ್ ಆಗ್ತೀಯಾ ಅಂತ ಯೋಚಿಸೋ, ಆ ಯೋಚನೆ ಕೂಡ ನಿನಗ್ ಬರಲ್ಲ. ನಿನ್ನಲ್ಲಿ ನೀನ್ ಟಾಪರ್ ಆಗ್ತೀಯಾ, ಸ್ಟೇಜ್ ಮೇಲೆ ಕರೆದು ಅವಾರ್ಡ್ ಕೊಡ್ತಾರೆ, ಎಲ್ರು ಚಪ್ಪಾಳೆ ಹೊಡಿತಾರೆ ಅನ್ನೋದನ್ನ ಯೋಚಿಸೋಕು ನೀನ್ ಭಯ ಪಡ್ತೀಯಾ. ನಿನ್ಗೆ ಕನಸನ್ನ ಕಾಣೋದು ಅಷ್ಟು ಈಸಿ ಕೆಲಸ ಅನ್ಕೊಂಡಿದ್ಯಾ ಅಂದ್ರೆ ಅದು ಸುಳ್ಳು. ದ ಟಫೆಸ್ಟ್ ವರ್ಕ್ ಇಸ್ ಟು ಡ್ರೀಮ್ ಫಾರ್ ವಾಟ್ ಯು ವಾಂಟ್. ಕನಸನ್ನ ಪೂರ್ತಿ ಮಾಡೋಕೆ ಯೋಗ್ಯತೆ ಬೇಕಾಗಿಲ್ಲ, ಪ್ರಯತ್ನ ಬೇಕಷ್ಟೇ. ಕನಸನ್ನ ಕಾಣೋನ್ಗೆ ಮಾತ್ರ ಆ ಕನಸನ್ನ ಪೂರ್ತಿ ಮಾಡೋಕಾಗೋದು. ನೀನ್ ಕನಸನ್ನ ಕಾಣ್ತಿದ್ಯಾ ಅಂದ್ರೆ ಅದನ್ನ ಪೂರ್ತಿ ಮಾಡೋ ತಾಕತ್ತಿರೋದು ಕೇವಲ ನಿನಗ್ ಮಾತ್ರ. ಮೊದ್ಲು ನಿನ್ನನ್ನ ನೀನ್ ಬದಲಾಯಿಸ್ಕೋ. ನಿನ್ಗೋಸ್ಕರ ಆದ್ರೂ ನೀನ್ ಓದ್ಬೇಕಲ್ವಾ? ವರ್ಕ್ ಆನ್ ಯುವರ್ ಸೆಲ್ಫ್. ನನಗೆ ನೀನ್ ಯಾರಂತ ಗೊತ್ತಿಲ್ಲ, ನಿನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಿಲ್ಲ, ನಿನ್ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿನ್ ತಂದೆ ಡೈಲಿ 10 ಗಂಟೆ ಕೆಲಸ ಮಾಡ್ತಾರೆ, ನೀನ್ ಡೈಲಿ 10 ಗಂಟೆ ನಿದ್ದೆ ಮಾಡ್ತೀಯಾ ಅಂದ್ರೆ ಎರಡು ಒಂದೇ ಅಲ್ಲ. ಎರಡು ಒಂದೇ ಆಗೋಕೆ ಸಾಧ್ಯನೇ ಇಲ್ಲ. ಇಲ್ಲಿ ಪ್ರಶ್ನೆ ನೀನ್ ಕ್ಲಾಸ್ ಟಾಪರ್ ಆಗ್ಬೇಕು, ಸ್ಟೇಟ್ ಟಾಪರ್ ಆಗ್ಬೇಕು ಅನ್ನೋದಲ್ಲ. ಪ್ರಶ್ನೆ ನಿನ್ನ ಲೈಫ್ಗೆ ನೀನ್ ನಂಬರ್ 1 ಆಗೋದು. 2024ರಲ್ಲಿ ನೀನ್ ಎಲ್ಲಾದ್ರೂ ಇರಬಹುದು, ಆದ್ರೆ ಇಲ್ಲಿಂದಾಚೆ 5 ವರ್ಷದಲ್ಲಿ 10 ವರ್ಷದಲ್ಲಿ ಎಲ್ಲಿರ್ತೀಯ ಹೇಳು? ಪ್ರಯತ್ನ ಅನ್ನೋದು ಸೋಂಬೇರಿಗಳ ಸ್ವತ್ತಲ್ಲ. ಎಫರ್ಟ್ ಅನ್ನೋದು ಕಾಸ್ಟ್ಲಿ, ಇಟ್ಸ್ ಪ್ರೈಸ್ಲೆಸ್. ಪ್ರಶ್ನೆ ಇಲ್ಲಿವರೆಗೂ ನೀನ್ ಏನ್ ಮಾಡಿದ್ಯಾ ಅನ್ನೋದಲ್ಲ. ಪ್ರಶ್ನೆ ಇಲ್ಲಿಂದಾಚೆ ನೀನ್ ಏನ್ ಮಾಡ್ತೀಯಾ ಅಂತ. ಪ್ರಶ್ನೆ ಇಲ್ಲಿವರೆಗೂ ನೀನ್ ಎಷ್ಟು ತಪ್ಪು ಮಾಡಿದ್ಯಾ ಅನ್ನೋದಲ್ಲ. ಪ್ರಶ್ನೆ ಇಲ್ಲಿಂದಾಚೆ ಎಷ್ಟು ಕಡಿಮೆ ತಪ್ಪುಗಳನ್ನ ಮಾಡ್ತೀಯಾ ಅನ್ನೋದು. ಪ್ರಶ್ನೆ ಇಲ್ಲಿವರೆಗೂ ನೀನ್ ಎಂತ ಮನುಷ್ಯ ಅನ್ನೋದಲ್ಲ. ಪ್ರಶ್ನೆ ಇಲ್ಲಿಂದಾಚೆ ಎಂತ ಮನುಷ್ಯನಾಗ್ತೀಯಾ ಅನ್ನೋದು.